ಗೊತ್ತಿಲ್ಲ, ಬೇಜಾರಾಗ್ತಾ ಇದೆ. ಇಷ್ಟ ದಿನದಿಂದ ಜೊತೆಲಿದ್ರಲ್ಲ. ಏನಿಸ್ತಾ ಇದೆ ಸನಿ? ಬೇಜಾರಾಗ್ತಿರ್ತದ. ಬರ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೋ, ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರು ಆಗೇ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ನಮ್ಮ ಅತ್ತೆ ಅವ್ರಿಗೆ ನಾಳೆ ಫ್ಲೈಟ್ ಇದೆ. ಅವ್ರು ಅಬುದಾಬಿ ಟು ಬ್ಯಾಂಗ್ಳೂರ್ ಹೋಗ್ತಾ ಇದ್ದಾರೆ. ಸೊ ನಮ್ಮ ಅತ್ತೆ ಹೋಗ್ತಿದಾರಲ್ವಾ, ಸೊ ಅದಕ್ಕೆ ಏನಾದ್ರು ಶಾಪಿಂಗ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ನೋಡೋಣ ಏನೆಲ್ಲ ಶಾಪಿಂಗ್ ಎಲ್ಲ ಮಾಡ್ತೀವಿ ಅಂತ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೋ. ಸ್ವಲ್ಪ ಐಟಮ್ ತಗೋಬೇಕಾಗಿತ್ತು, ಅದಕ್ಕೆ ಲೂಲುಗೆ ಬಂದಿದ್ವಿ. ಲೂಲು ಸ್ವಲ್ಪ ಐಟಮ್ ತಗೊಂಡು ನನ್ನ ನಾದ್ನಿಗೂ ಮತ್ತೆ ನನ್ನ ತಂಗಿಗೂ ಒಂದು ಬ್ಯಾಗ್ ತಗೊಂಡ್ವಿ. ಇವ್ರಿಗೂ ಒಂದು ಬ್ಯಾಗ್ ತಗೊಂಡು ಇಬ್ರು ಒಂದೊಂದು ವಾಚ್ ತಗೊಂಡು, ನಾನು ಮತ್ತೆ ವಾಚ್ ತಗೊಂಡು ಇವಾಗ ಡ್ರೈ ಫ್ರೂಟ್ ಶಾಪ್ಗೆ ಅಂತ ಹೋಗ್ತಾ ಇದೀವಿ. ಶಾಪಲ್ಲಿ ನೋಡೋಣ ಬನ್ನಿ, ಐಟಮ್ಸ್ ತಗೊಂಡ್ಬರೋಣ. ಡ್ರೈ ಫ್ರೂಟ್ಸ್ ಏನೇನು ಬೇಕಂತ. ಡ್ರೈ ಫ್ರೂಟ್ಸ್ ತಗೊಳ್ಳತ್ತ ವೆಜಿಟೇಬಲ್ ಮಾರ್ಕೆಟ್ಗೆ ಅಂತ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ರೀಸನಬಲ್ ಪ್ರೈಸಸ್ ಸಿಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ, ಸೊ ಅದಕ್ಕೆ ಅಲ್ಲಿ ಬಂದಿದ್ದೀವಿ. ಇಲ್ಲಿ ಸೇಮ್ ನಮ್ಮ ಇಂಡಿಯಾ ತರ ನಮ್ಮ ಅಂಗಡಿಗೆ ಬನ್ನಿ ಅಂತ ಎಲ್ಲರೂ ಕೂಗ್ತಾ ಇರ್ತಾರೆ. ಸೊ ಇಲ್ಲೊಬ್ರು ಗೊತ್ತಿರೋರು ಇದ್ದಾರೆ, ಆ ಶಾಪ್ ತೊಗೊಂಡು ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತಾರೆ ಅಂತ ಅಷ್ಟೇ ಅಲ್ಲಿಗೆ ಹೋಗ್ತಾ ಇದ್ರು. ಹಾಯ್, ತಿಂದು ನೋಡಿ ಚೆನ್ನಾಗಿರೋ ತಗೊಳ್ಳೋಣ. ಸ್ವೀಟ್ ಇದೆಯಾ ಅಮ್ಮ? ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಅಷ್ಟೊಂದೇನು ಸ್ವೀಟ್ ಇಲ್ಲ, ಕರೆಕ್ಟಾಗಿದೆ. ಮೀಡಿಯಮ್ ಆಗಿದೆ. ತಗೊಳ್ಳ ಇದೀನಿ. ಅವ್ರು ಟೇಸ್ಟ್ ಮಾಡಿ ಅಂತ ನೋಡಿ ಕೊಟ್ಟಿದ್ದಾರೆ ಒಂದು ದುಬೈ ಚಾಕ್ಲೇಟ್. ಎಲ್ಲ ಅದು ಅಮ್ಮದು ಪುಸ್ತಿಕ ಚಾಕ್ಲೇಟ್. ಬಾದಾಮಿ ಫ್ಲೇವರ್. 100 ರೂಪಾಯಿ ಜಾಸ್ತಿ ಹೀಟ್ ಆಗ್ಬಿಡ್ತದೆ. ಇದು ಉಣ್ಣೆ ಹಾಕೊಂಡು ದಿನ 100 ರೂಪಾಯಿ ತಿನ್ನು, ಆಯ್ತಾ? ನಾನು ಸುನಿಯವರು ಅಮ್ಮ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ವಿ. ಶಾಪಿಂಗ್ ಎಲ್ಲ ಆಗಿದೆ. ಅಮ್ಮ ಎಲ್ಲ ಮುಗಿತಾ? ಶಾಪಿಂಗ್ ಎಲ್ಲ ಮುಗಿತಪ್ಪ, ಎಲ್ಲ ಚೆನ್ನಾಗಿತ್ತು. ಎಲ್ಲ ಶಾಪಿಂಗ್ ಮಾಡ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಶಾಪಿಂಗ್ ಮಾಡಿದೆ. ಎಲ್ಲೆಲ್ಲಿ ಅಂಗಡಿಲಿ ವಾಚ್ ತಗೊಂಡು, ಬ್ಯಾಗ್ ಅಂಗಡಿ ಬ್ಯಾಗ್ ತಗೊಂಡು, ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡು ಡ್ರೈ ಫ್ರೂಟ್ಸ್ ತಗೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನಮ್ದು ಫ್ರೆಂಡ್ ಇದ್ರು, ಅವ್ರ ಅಮ್ಮ ಹೋಗ್ತಿರಲ್ಲ ನಾಳೆ, ಸೊ ಮರ್ಸ್ಕೊಂಡು ಹೋಗೋಣ ಅಂತ ಮನೆಗೆ ಬಂದಿದ್ರು. ಅಡುಗೆ ಮಾಡಿದ್ವಿ, ಊಟ ಎಲ್ಲ ಮಾಡ್ಕೊಂಡು ಮಾತಾಡ್ಕೊಂಡು ಅವ್ರ ಮನೆಗೆ ವಾಪಸ್ ಹೋದ್ರು. ಸೊ ಅದಕ್ಕೆ ಇವಾಗ ಆಕ್ಚುಲಿ ಶಾಪಿಂಗ್ ಎಲ್ಲ ಮುಗ್ದಾದ್ಮೇಲೆ ನಮ್ದು ಪ್ಯಾಕಿಂಗ್ ಏನು ಮಾಡಿಲ್ಲ, ಸೊ ಅದಕ್ಕೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಬಟ್ ಅಮ್ಮನ ಪ್ಯಾಕಿಂಗ್ ಅಷ್ಟೊಂದೇನು ರಿಸ್ಕ್ ಏನಿಲ್ಲ, ಯಾಕಂದ್ರೆ ಅಮ್ಮನ ಬಟ್ಟೆ ಎಲ್ಲ ಆಲ್ರೆಡಿ ಬ್ಯಾಗಲ್ಲಿದೆ. ಸ್ವಲ್ಪ ಶಾಪಿಂಗ್ ಮಾಡಿರೋ ಬ್ಯಾಗು ಮತ್ತೆ ಡ್ರೈ ಫ್ರೂಟ್ಸ್ ಅಷ್ಟು ಮಾತ್ರ ಇಡಬೇಕಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಅಮ್ಮನ ಸ್ವಲ್ಪ ರಿಸ್ಕ್ಲೆಸ್ ಪ್ಯಾಕಿಂಗ್ ಇದೆ, ಅಷ್ಟೊಂದೇನು ಕಷ್ಟ ಇಲ್ಲ. ಕೊನೆಗೂ ಅಮ್ಮ ಹೋಗೋ ದಿನ ಬಂದುಬಿಡ್ತು. ಇವತ್ತು ಅಮ್ಮನ ಫ್ಲೈಟ್ ಇದೆ ಮಧ್ಯಾಹ್ನ 3 ಗಂಟೆಗೆ. ಸೊ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಸುನಿಯವ್ರ ಗಾಡಿ ತರಕ್ಕೆ ಅಂತ ಕೆಳಗೆ ಹೋಗಿದ್ದಾರೆ. ನಾನು ಅಮ್ಮ ರೆಡಿ ಆಗಿದ್ದೀವಿ, ಊಟ ಮಾಡಿ ದೇವ್ರ ಪೂಜೆ ಮಾಡಿದ್ವಿ ಇವತ್ತು. ಅಮ್ಮ ಹೋಗ್ತಿದಾರಲ್ಲ, ಸೊ ಅದಕ್ಕೆ ಬನ್ನಿ. ಇವಾಗ ಸುನಿ ಕೆಳಗೆ ಬಂದಿರ್ತಾರೆ ಅನ್ಸುತ್ತೆ, ಅವ್ರು ಫೋನ್ ಮಾಡಿದ ತಕ್ಷಣ ಕೆಳಗೆ ಹೋಗ್ಬೇಕು. ಇವಾಗ ಹಂಗೆ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆಲ್ಲ, ಸೊ ಇವಾಗ ಏರ್ಪೋರ್ಟ್ಗೆ ಹೋಗ್ಬೇಕು. ಅಮ್ಮ ಬನ್ನಿ ಕುತ್ಕೊಳ್ಳಿ. ಏನ್ ಅನ್ಸ್ತಾ ಇದೆ ಅಮ್ಮ? ಹೇಗಿತ್ತು ಒಂದು ತಿಂಗಳು ನಮ್ಮ ಜೊತೆ ಇದ್ರಲ್ಲ? ತಿಂಗಳಿಂದ ಅದೇ 3 ಜನನು ಜೊತೆಯಲ್ಲಿ ಇದ್ವಲ್ಲ, ಹೌದು, ಚೆನ್ನಾಗಿದ್ದು ಓಡಾಡ್ಕೊಂಡು ಎಲ್ಲಾ ಕಡೆ ಸುತ್ತಾಡ್ಕೊಂಡು ಎಲ್ಲ ಚೆನ್ನಾಗಿ ರೆಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಹೋಗ್ಕೊಂಡು ಇದು ಮಾಡ್ಕೊಂಡ್ ಬಂದ. ಆದ್ರೂ ಬೇಜಾರಾಗ್ತಿದೆ, ಈಗ ಅಮ್ಮ ಹೋದ್ಮೇಲೆ ಮನೆಯೆಲ್ಲ ಬೇಕು ಅನಿಸ್ತಾ ಇರುತ್ತೆ. ಸರಿ ಬನ್ನಿ ಏರ್ಪೋರ್ಟ್ಗೆ ಹೋಗೋಣ.
ಏರ್ಪೋರ್ಟ್ ಬಂದ್ವಿ, ಕಾರ್ ಪಾರ್ಕ್ ಮಾಡಿ ಇವಾಗ ಮೇಲೆ ಹೋಗ್ತಾ ಇದೀವಿ. ಏರ್ಪೋರ್ಟ್ ಬಂದ್ವಿ. ಸೊ ಗೊತ್ತಿಲ್ಲ ಏನಕ್ಕೆ ಅಂತ, ಯಾಕೋ ಒಬ್ರನ್ನ ಮಾತ್ರ ಬಿಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಸುನಿ ಮಾತ್ರ ಹೋದ್ರು. ಅಮ್ಮನು ಮತ್ತೆ ಸುನಿ ಒಳಗಡೆ ಹೋಗಿದ್ದಾರೆ. ಗೊತ್ತಿಲ್ಲ, ಬೇಜಾರಾಗ್ತಾ ಇದೆ. ಇಷ್ಟ ದಿನದಿಂದ ಜೊತೆಲಿ ಇದ್ರಲ್ಲ, ಸಡನ್ ಆಗಿ ಒಂಥರ ಆಗ್ತಾ ಇದೆ ಅಷ್ಟೇ. ಸೊ ಅಮ್ಮ ಸೇಫ್ ಆಗಿ ರೀಚ್ ಆಗಿ ಅಷ್ಟೇ. ಸುನಿ ಅವ್ರು ಬಂದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಸುನಿ ಅಮ್ಮನ್ ಡ್ರಾಪ್ ಮಾಡಿ ಬಂದ್ರು. ಇವಾಗ ಈಗ ನಾವು ಹೋಗ್ತಾ ಇದೀವಿ, ಏರ್ಪೋರ್ಟ್ ಇಂದ ಬಿಟ್ಟು ಮನೆಗೆ ಹೋಗ್ತಾ ಇದೀವಿ. ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ಸುನಿನ್ ಕೇಳಿದ್ದೆ ಎಷ್ಟು ಖುಷಿ ಆಗ್ತಾ ಇದೆ ಸುನಿ ಅಂತ. ಇವಾಗ ಸುನಿನ್ ಕೇಳ್ಬೇಕು ನಾನು ಎಷ್ಟು ಬೇಜಾರಾಗ್ತಾ ಇದೆ ಅಂತ. ಏನಿಸ್ತಾ ಇದೆ ಸುನಿ? ಬೇಜಾರಾಗ್ತಿರ್ತದ. ಬರ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೋ, ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರು ಆಗೇ ಆಗುತ್ತೆ. ಅಮ್ಮ ಕಣ್ಣೆಲ್ಲ ಅಳ್ತಿದ್ರು, ಕಣ್ಣೀರಾಗ್ತಿದ್ರು. ಅಮ್ಮಂಗೆ ಭಯ ಅಲ್ವಾ, ಹುಷಾರಾಗಿರು. ಅಮ್ಮ ಹುಷಾರಾಗಿ ಹೋಗೋದೇ ಒಳಗಡೆ ಬಿಟ್ಟು ಬಂದೆ. ಅಮ್ಮ ಸೇಫ್ ಆಗಿ ರೀಚ್, ಹೌದು ಅಮ್ಮ ಸೇಫ್ ಆಗಿ ರೀಚ್ ಆಗ್ಲಿ. ಅಂದ್ರೆ ಒಂದು ತಿಂಗಳ ಜೊತೆಲೇ ಇದ್ರಲ್ವಾ, 3 ಜನನು ಎಲ್ಲಾದ್ರೂ ಹೊರಗಡೆ ಹೋದ್ರೆ 3 ಜನ ಜೊತೆಲೇ ಹೋಗ್ತಿದ್ವಿ, ಜೊತೆಲೇ ಬರ್ತಿದ್ವಿ. ಒಂಥರ ಚೆನ್ನಾಗಿತ್ತು. ಬಟ್ ಏನ್ ಮಾಡೋದು. ಓಕೆ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಡೂ ಲೈಕ್ ಅಂಡ್ ಕಮೆಂಟ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.